ಉತ್ತರಾಖಂಡ್ನಲ್ಲಿ ಹೆಲಿಕಾಪ್ಟರ್ ಒಂದು ಪತನವಾಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ನಮಗೆಲ್ಲ. ಅಹಮದಾಬಾದ್ನ ವಿಮಾನ ದುರಂತ ಮಾಸೋಕು ಮುಂಚೆನೆ ಮತ್ತೊಂದು ಇಂತಹ ಪ್ರಕರಣ ದಾಖಲಾಗಿರೋದು. ಇಲ್ಲೂ ಕೂಡ ಸಾವಿನ ಪ್ರಮಾಣ ದೊಡ್ಡದೆ. ಹೆಲಿಕಾಪ್ಟರ್ ಪತನ ಆಗಿದೆ. ಕೇದಾರ್ನಾಥದ ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ಆಗಿರೋದಿದು. ಪೈಲಟ್ ಸೇರಿ 7 ಜನ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೋಡಿ ಪಾಪ 10 ವರ್ಷದ ಪುಟ್ಟ ಮಗು ಸೇರಿದಂತೆ 6 ಮಂದಿ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರಂತೆ. ಗುಪ್ತಕಾಶಿಯಿಂದ ಕೇದಾರ್ನಾಥಕ್ಕೆ ಕುಟುಂಬ ತೆರಳುತ್ತಾ ಇತ್ತು. ಬಟ್ ಹವಾಮಾನ ವೈಪರೀತ್ಯದ ಕಾರಣ ಹೆಲಿಕಾಪ್ಟರ್ ಪತನ ಆಗಿದೆ. ಹವಾಮಾನ ವೈಪರೀತ್ಯ ಅಂದರೆ ಏನು ಅಂತ ನೀವು ಕೇಳ್ಬೋದು. ಅಂದರೆ ವಿಸಿಬಿಲಿಟಿನೇ ತುಂಬ ಪೋರ್ ಆಗುತ್ತೆ. ಮತ್ತು ಉತ್ತರಾಖಂಡ ರಾಜ್ಯ ಇದೆಯಲ್ಲ, ಅದು ಹೈಲಿ ಅನ್ಪ್ರೆಡಿಕ್ಟಬಲ್ ಸ್ಟೇಟು. ಅಂದರೆ 10 ಸೆಕೆಂಡ್ ವಿಪರೀತ ಬಿಸಿಲಿರುತ್ತೆ. 10 ಸೆಕೆಂಡ್ ನಂತರ 10 ಮೀಟರ್ ದೂರದಲ್ಲಿರೋ ವ್ಯಕ್ತಿ ಕಾಣೋದಕ್ಕೆ ಸಿಗಲ್ಲ, ಅಷ್ಟೊಂದು ಮಂಜು ಆವರಿಸ್ಬಿಡುತ್ತೆ. ಇದ್ದಕ್ಕಿದ್ದ ಹಾಗೆ ಮಳೆ, ಕ್ಲೌಡ್ ಬರ್ಸ್ಟ್ ಅಂದರೆ ಮೇಘಸ್ಫೋಟ ಆಗ್ಬಿಡುತ್ತೆ. ಅಂದರೆ ಒಂದು ಭಾಗದಲ್ಲಿ ನಿಮಗೆ 200 ಮಿಲಿಮೀಟರ್ ಮಳೆ ಆಗ್ಬಿಡೋದು ಒಂದು ಗಂಟೆ ಅಷ್ಟೊತ್ತಿಗೆ. ಈ ಥರ ವಿಪರೀತವಾಗಿ ಅಲ್ಲಿ ಹೈಲಿ ಅನ್ಪ್ರೆಡಿಕ್ಟಬಲ್ ಸ್ಟೇಟು ನಿಮಗೆ ಈ ಅಪಘಾತದ ತೀವ್ರತೆಯನ್ನು ಬಿಂಬಿಸ್ತಾ ಇದೆ. ಹೆಲಿಕಾಪ್ಟರ್ ಪತನ ಆಗಿರುವಂತಹ ಸ್ಥಳ, ಹೊತ್ತಿ ಉರಿತಾ ಇರುವಂತಹ ಹೆಲಿಕಾಪ್ಟರ್ನ ಅವಶೇಷ ನೋಡ್ತಾ ಇದ್ದೀರಾ. ಪಾಪ ಇದರಲ್ಲಿ ಕೂತವರು ಕೂಡ ಅಷ್ಟೇ ಬೂದಿಯಾಗಿ ಹೋಗಿದ್ದಾರೆ. ಯಾರು, ಯಾವ ಫ್ಯಾಮಿಲಿ ಇದು ಎಲ್ಲ ನೋಡಬೇಕಾಗತ್ತೆ ನಾವು. ಎರಡನೇ ವಿಚಾರ ಏನಂದರೆ, ಈ ಟ್ರೆಕ್ಕಿಂಗ್ಗೆ ಹೋಗೋಕ್ಕಾಗಲ್ಲ ಅಂತ ಸುಮಾರು ಜನ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಅನುಸರಿಸ್ತಾ ಇದ್ರು. ಬಿಕಾಸ್ ಈ ಕೇದಾರ್ನಾಥ್ ಸುತ್ತಮುತ್ತ ಅಂತೂ ವಿಪರೀತವಾಗಿ ವಿಸಿಟ್ ಮಾಡೋ ದೇವಸ್ಥಾನಗಳಿದ್ದಾವೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಯಸ್ಸಾದವ್ರಿಗೆ ಆಗಲ್ಲ, ಅಥವಾ ಕಾಲ್ ಪ್ರಾಬ್ಲಮ್ ಇರೋರಿಗೆಲ್ಲ ಹೆಲಿಕಾಪ್ಟರ್ ವ್ಯವಸ್ಥೆ ಇತ್ತೀಚಿನ ವರ್ಷಗಳಲ್ಲಿ, ಒಂದು 5 ವರ್ಷದ ಹಿಂದೆ ಇದನ್ನು ಇಂಟ್ರಡ್ಯೂಸ್ ಮಾಡಲಾಯಿತು, ಖಾಸಗಿ ಹೆಲಿಕಾಪ್ಟರ್ ವ್ಯವಸ್ಥೆ. ಎರಡೆರಡು ರೀತಿ ಹೆಲಿಕಾಪ್ಟರ್ ವ್ಯವಸ್ಥೆ ಇದಾವಲ್ಲಿ. ಒಂದು ಪ್ರೈವೇಟ್ ಹೆಲಿಕಾಪ್ಟರ್ ವ್ಯವಸ್ಥೆ, ಈ ಏಜೆನ್ಸಿಗಳೆಲ್ಲ, ಟ್ರಾವೆಲ್ ಏಜೆನ್ಸಿಗಳಿರ್ತಾರಲ್ಲ, ಅವರು ಇದೊಂದು ಆಪ್ಷನ್ ಕೊಟ್ಟಿರ್ತಾರೆ. ಎರಡನೇದು ಸೇನೆಯಿಂದ ಕೂಡ ಒಂದು ಹೆಲಿಕಾಪ್ಟರ್ ವ್ಯವಸ್ಥೆ ಇದೆ ಅಲ್ಲಿ. ಕೆಲ ಪಿಲಿಗ್ರಿಮೇಜ್ಗಳು ಅಂದರೆ ಕೆಲ ಟೂರಿಸ್ಟ್ಗಳು ತುಂಬ ಆಗದೇ ಇಲ್ಲ ಅಂದವ್ರನ್ನ ಸೇನೆ ತುರ್ತು ಸಂದರ್ಭದಲ್ಲಿ ಅವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕ್ತಾರೆ. ಸೊ ಯಾವ ಹೆಲಿಕಾಪ್ಟರ್ ಇದು, ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಕನ್ಫರ್ಮೇಷನ್ ನಮಗೆ ಸಿಗಬೇಕಾಗಿದೆ. ಆಮೇಲೆ ಹೆಲಿಕಾಪ್ಟರ್ನಲ್ಲಿ ನಿಮಗೆ ವಿಸಿಬಿಲಿಟಿ ಪೋರ್ ಇದ್ರೂ ಕೂಡ ಅದರಲ್ಲಿ ಭೇದಿಸೋ ಶಕ್ತಿ ಇರುತ್ತೆ. ಇಲ್ಲಿ ಏನಾಯಿತು ಅನ್ನೋದು ನೋಡಬೇಕಾಗಿದೆ ನಮಗೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಹೆಲಿಕಾಪ್ಟರ್ನಲ್ಲಿದ್ದಂತಹ ಒಟ್ಟು 7 ಜನ ಸಾವನ್ನಪ್ಪಿರೋದ್ರ ಡೀಟೇಲ್ ನೋಡ್ತಾ ಇದ್ವಿ ನಾವು. ಸೊ ಏನು ಕಾರಣಕ್ಕೋಸ್ಕರ ಹೆಲಿಕಾಪ್ಟರ್ ಪತನ ಆಯಿತು, ಆಮೇಲೆ ಯಾವ ರಾಜ್ಯದವರು ಈ ಹೆಲಿಕಾಪ್ಟರ್ನಲ್ಲಿ ಇದ್ದವರು, ಆಮೇಲೆ ಇದು ಖಾಸಗಿ ಹೆಲಿಕಾಪ್ಟರಾ ಅಥವಾ ಸೇನೆಯ ಹೆಲಿಕಾಪ್ಟರಾ, ಯಾಕಂದರೆ ಇಬ್ಬರೂ ವ್ಯವಸ್ಥೆಯನ್ನು ಕೊಡ್ತಾರೆ ಈ ಟೂರಿಸಂ ವಿಚಾರದಲ್ಲಿ. ಸೊ ಏನು ಡೀಟೇಲ್ಸ್ ಇದೆ ಅದ್ರ ಬಗ್ಗೆ? ಮಮತಾ, ಈ ಒಂದು ಏನು ಹೆಲಿಕಾಪ್ಟರ್ ಪತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ. ಈ ದುರಂತ ಆಗಿರೋದು ಬೆಳಗಿನ ಜಾವ 5:20 ಸುಮಾರಿಗೆ ಡೆಹ್ರಾಡೂನ್ನಿಂದ ನೇರವಾಗಿ ಕೇದಾರ್ನಾಥ್ಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಈ ಒಂದು ಹೆಲಿಕಾಪ್ಟರ್ ಕೂಡ ಪತನ ಆಗಿದೆ. ಇದರಲ್ಲಿ 7 ಜನ ಇದ್ರು, ಮಹಾರಾಷ್ಟ್ರ ಜೊತೆಗೆ ಏನು ಉತ್ತರಾಖಂಡ ಸೇರಿದಂತೆ ಸುಮಾರು ಬೇರೆ ರಾಜ್ಯದ ಪ್ರವಾಸಿಗರು, ಒಟ್ಟು ಒಂದು ಮಗು ಸೇರಿ ಪೈಲಟ್ ಸೇರಿ ಒಟ್ಟು 7 ಜನ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಇದ್ರು ಅನ್ನುವಂಥದ್ದು ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಅಲ್ಲಿನ ಸ್ಥಳೀಯ ಆಡಳಿತ ಜೊತೆಗೆ ರಕ್ಷಣಾ ತಂಡಗಳಿಂದ ರಕ್ಷಣಾ ಕಾರ್ಯಗಳು ಕೂಡ ನಡೀತಾ ಇದೆ. ಆದರೆ ಅಧಿಕೃತವಾಗಿ ಸಾವಿನ ಬಗ್ಗೆ ಎಲ್ಲೂ ಕೂಡ ಇನ್ನೂ ಕೂಡ ಹೇಳಲಿಲ್ಲ. ಆದರೆ ಅದರ ಪತನದ ದೃಶ್ಯಗಳನ್ನು ನೋಡಿದ್ರೆ ಬಹುತೇಕ ಬದುಕುಳಿಯುವಂತಹ ಸಾಧ್ಯತೆಗಳೇ ಇಲ್ಲ. ಆದರೆ ಅಧಿಕೃತವಾಗಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಈಗಾಗಲೇ ಸ್ಥಳೀಯ ಆಡಳಿತ ಜೊತೆಗೆ ರಕ್ಷಣಾ ತಂಡಗಳಿಂದ ಅಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇದೆ. ಸ್ಥಳೀಯರನ್ನು ಆ ಜಾಗಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಉತ್ತರಾಖಂಡದ CM ಪುಷ್ಕರ್ ಸಿಂಗ್ ಧಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಅಲ್ಲಿಗೆ ಏನು ರಕ್ಷಣಾ ಕಾರ್ಯಗಳು ಕೂಡ ಆಗ್ತಾ ಇದೆ, ಸ್ಥಳಕ್ಕೆ ನಾನು ಕೂಡ ಭೇಟಿಯನ್ನು ಕೊಡ್ತೀನಿ, ಈ ಘಟನೆ ನೋವನ್ನು ತರಿಸಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಅಲ್ಲಿ ಅಂದರೆ ಕ್ಷಣಕ್ಕೂ ಕೂಡ ಹವಾಮಾನ ಬದಲಾವಣೆ ಆಗ್ತಾ ಇರುತ್ತೆ. ವಿಮಾನಗಳ ಹಾರಾಟಕ್ಕೂ ಕೂಡ ಒಂದಿಷ್ಟು ಸಮಸ್ಯೆಗಳು, ತಾಂತ್ರಿಕ ದೋಷಗಳು ಕೂಡ ಆಗ್ತಾ ಇರುತ್ತೆ. ಪ್ರಮುಖವಾಗಿ ಈ ಸೀಸನ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಬಹುತೇಕ ಪ್ರವಾಸಿಗರನ್ನೇ ಹೊತ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ಲಭ್ಯವಾಗ್ತಾ ಇದೆ. ಅದು ಸೇನೆಗೆ ಸಂಬಂಧಪಟ್ಟಿದ್ದ ಅಥವಾ ಖಾಸಗಿ ಹೆಲಿಕಾಪ್ಟರ್ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ಅಧಿಕೃತವಾಗಿ ಮಾಹಿತಿ ಕೂಡ ಬರುವಂತಹ ಸಾಧ್ಯತೆಗಳಿದ್ದಾವೆ. ಮಮತಾ.